ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ನಾನು ಜಾಮೂನ್ ಮಾಡೋದು ಸುಲಭ ಮಾರ್ಗದಲ್ಲಿ ಹೇಗೆ ಮಾಡೋದು ಜಾಮೂನು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು GRB ಅವ್ರದ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದನ್ನು ಜರಡಿ ಆಡ್ಕೋಬೇಕು. ಈ ಥರ ಗಂಟುಗಳಿರಬಾರ್ದು, ಅದಕ್ಕೆ ಜರಡಿ ಆಡ್ಕೊತೀನಿ. ಇಲ್ಲಿ ಈ ಲೋಟದಲ್ಲಿ 2 ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಅದೇ 2 ಲೋಟ ನೀರು ಹಾಕ್ಕೊಳ್ತೀನಿ. ಇದನ್ನು ಜರಡಿ ಆಡ್ಕೊಳ್ತೀನಿ. ಇವಾಗ ನೋಡಿ, ಜರಡಿ ಆಡಿಸ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರೋದು 1 ಲೋಟ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟು ರೀತಿ ಸ್ಮೂತಾಗಿ ಕಲಿಸ್ಕೊತೀನಿ. ಗಟ್ಟಿ ಕಲಿಸ್ಕೋಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊತೀನಿ. ತಣ್ಣನೆ ಹಾಲು ಹಾಕ್ಬಿಟ್ಟು ಕಾಯಿಸಿ ಆರಿಸಿರೋದು ಕಲಿಸ್ಕೊಂಡಿದ್ದೀನಿ ಸ್ಮೂತಾಗಿ. ಇದನ್ನು ತುಪ್ಪ ಕೆಟ್ಟಿ ಗೋಲಿಗೆ ಹತ್ರ ಉಂಡೆ ಮಾಡ್ಕೊತೀನಿ, ತುಪ್ಪದ ಕೈ ಮಾಡಿಕೊಂಡು. ಇಲ್ಲಿ ಸಕ್ಕರೆಗೆ ನೀರು ಹಾಕಿ 2 ಲೋಟ ಸಕ್ಕರೆಗೆ 2 ಲೋಟ ನೀರು ಹಾಕಿ ಕರ್ಗಕ್ಕಿಟ್ಟಿದ್ದೀನಿ. ಇದು ಜಸ್ಟ್ ಕರಗಿದ್ರೆ ಸಾಕು, ಪಾಕ ಏನು ತೆಗಿಯೋದು ಬೇಡ. ಈ ಸಕ್ಕರೆ ಕರಗಲಿ. ಇಲ್ಲಿ ಒಂದು 30 ಉಂಡೆ ಕಟ್ಕೊಂಡಿದ್ದೀನಿ. ನಿಮಗೆ ಉದ್ದುದ್ದಾಗಿ ಬೇಕಾದ್ರೆ ಕಟ್ಕೋಬೋದು, ಈ ಥರ ಗೋಲಿಗೆ ಹತ್ರನಾರು ಕಟ್ಕೋಬೋದು. ಇದೇ ಎಣ್ಣೆಗೆ ಹಾಕ್ಬಿಟ್ಟು ಪಾಕಕ್ಕೆ ಹಾಕಿದ್ರೆ ಸಕ್ಕರೆ ಪಾಕಕ್ಕೆ ದಪ್ಪಗಾಗುತ್ತೆ. ನಾನು ಸ್ವಲ್ಪ ದಪ್ಪಾಗೆ ಮಾಡಿದ್ದೀನಿ. ಒಂದು 30-31 ಉಂಡೆ ಆಗಿದೆ. ಇದನ್ನು ಆರ್ದಂಗೆ ಮುಚ್ಚಿಕ್ಬಿಡ್ತೀನಿ. ಇಲ್ಲಿ ಪಾಕನೂ ರೆಡಿಯಾಗಿದೆ ಸಕ್ಕರೆದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಬೇಕಾದರೆ ಬಣ್ಣ ಹಾಕ್ಕೋಬೋದು, ನಾನು ಬಣ್ಣ ಹಾಕಿಲ್ಲ. ಇಲ್ಲ, ಇಲ್ಲಿ ಒಂದು ಬಾಣಲಿಗೆ ಎಣ್ಣೆಗೆ ಇಟ್ಟಿದ್ದೀನಿ. ಅದನ್ನು ಇವಾಗ ಈ ಕಡೆ ಕಾಯಕ್ಕೆ ಇಡ್ತೀನಿ. ಕಲಸಿದ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು. ಇವಾಗ ನೋಡಿ, ಒಂದು ಸ್ವಲ್ಪ ಬಿಟ್ಟು ನೋಡಿದ್ದೀನಿ, ಅದು ಮೇಲೆ ಬಂದಿದೆ, ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಕರಿಯೋಣ. ಗೋಲ್ಡನ್ ಕಲರ್ ಬರೋ ತನಕ ಕರ್ಕೊಳ್ಳೋಣ. 2 ಬ್ಯಾಚಾಗಿ ಹಾಕ್ತೀನಿ ನಾನು. ಇನ್ನೊಂದು ಬ್ಯಾಚ್ ಆಗುತ್ತೆ, ಆಮೇಲೆ ಹಾಕ್ತೀನಿ. ಇವಾಗ ಟರ್ನ್ ಮಾಡ್ತಾ ಹೋಗೋಣ ಎಲ್ಲನೂ. ಹೀಗೆ ಟರ್ನ್ ಮಾಡಿ 2 ಕಡೆ ಬೇಯಿಸಬೇಕು ನೀಟಾಗಿ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು, ತೆಗೆದುಬಿಡೋಣ ಇವಾಗ. ತೆಗೆದುಬಿಟ್ಟು ಇನ್ನೊಂದು ಬ್ಯಾಚ್ ಹಾಕ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ಬೋದು, ಆದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಅಂದ್ಬಿಟ್ಟು ನಾನು 2 ಬ್ಯಾಚ್ ಮಾಡಿಕೊಂಡೆ. ಬಾಣಲಿ ದೊಡ್ಡದಾಗಿದೆ, ಒಂದೇ ಸಲ ಹಾಕ್ಬೋದಾಗಿತ್ತು. ಇದು ಅದೇ ರೀತಿ ಕೆಂಪಗಾಗಲಿ. ನಾನು 150 ಗ್ರಾಮ್ದು ತೊಗೊಂಡಿದ್ದೀನಿ GRB ಗುಲಾಬ್ ಜಾಮೂನು. ಇದರಲ್ಲಿ ನಾನು ದಪ್ಪಗೆ ಮಾಡ್ಕೊಂಡಿದ್ದೀನಿ. ಒಂದು 30-31 ಉಂಡೆ ಆಗಿದೆ. ನೋಡಿ, ಯಾವುದು ಟರ್ನ್ ಆಗಿಲ್ಲ, ಅದನ್ನು ಈ ಥರ ಟರ್ನ್ ಮಾಡಿ ಸುತ್ತಲೂ ಬೇಯೋ ಥರ ಟರ್ನ್ ಮಾಡ್ತಾ ಇರಬೇಕು. ಈ ಥರ ಇದು ಇನ್ನೂ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಇಷ್ಟಾದರೆ ಸಾಕು. ಇವಾಗ ತೆಗೆದುಬಿಡೋಣ. ಇವಾಗ ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಹಾಕಬೇಕು.
ಕರೆದಿರೋ ಎಲ್ಲ ಉಂಡೆನೂ ಸಕ್ಕರೆ ಪಾಕಕ್ಕೆ ಹಾಕೋಣ. ಇವಾಗ ಒಂದು ಕಾಲು ಗಂಟೆ ಅರ್ಧ ಗಂಟೆಗೆಲ್ಲ ಜಾಮೂನು ರೆಡಿ ಆಗುತ್ತೆ. ಇದರಲ್ಲಿ ನೆನಿಬೇಕು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರೋದು. ಸಕ್ಕರೆ ಪಾಕದಲ್ಲಿ ನೆನೆದಷ್ಟು ಸಾಫ್ಟ್ ಆಗುತ್ತೆ. ಇವಾಗ ಎಲ್ಲ ಉಂಡೆಗಳನ್ನ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಒಂದು ಅರ್ಧ ಗಂಟೆ. 101 ಮಂತ್ರ ಹೇಳಿ 101 ಹೂವು ಹಾಕಿ ಗಣಪತಿ ಪೂಜೆ ಮಾಡ್ತೀನಿ. ಅಷ್ಟೊತ್ತರ ಮಂತ್ರ ಹೇಳ್ಕೊಂಡು ಸುಬ್ರಹ್ಮಣ್ಯಂಗೆ ತನಿ ಎರ್ತಿದ್ದೀವಿ ಮನೆಯಲ್ಲೇ. ಈ ದಿನದ ಗಣಪತಿ ಹಬ್ಬದ ಪೂಜೆ. ಇವತ್ತು ಗಣಪತಿ ಪೂಜೆ. ಗಣಪತಿಗೆ ಬಾಳೆಹಣ್ಣು, ಹಾಲು, ಮೊಸರು, ಜೇನು, ಸಕ್ಕರೆ ಪುಡಿ ಹಾಕಿ ಅಭಿಷೇಕ ಮಾಡಿದ್ದೀವಿ. ಮತ್ತು ಸುಬ್ರಹ್ಮಣ್ಯಂಗೆ ತನಿ ಎರ್ದಿದ್ದೀವಿ. ಬೆಣ್ಣೆ ಹಾಲು ಹಾಕಿ ತನಿ ಎರ್ದಿದ್ದೀವಿ. ದೇವ್ರ ಪೂಜೆ ಮಾಡಿದ್ದೀವಿ ಮನೆಯಲ್ಲಿ. ನೋಡಿ, ಈ ರೀತಿ ಪೂಜೆ ಮಾಡಿದ್ದೀನಿ. ಗೌರಿ ಹಬ್ಬದ ದಿನ ಗೌರಮ್ಮ, ಬೆಳ್ಳಿ ಗೌರಮ್ಮನ ಪೂಜೆ ಮಾಡಿ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದ್ದೀವಿ ನಾವು. ಆಮೇಲೆ ಈ ರೀತಿ ಅರಿಶಿಣದ ದಾರ ಕಟ್ಕೊಳ್ತೀವಿ ಕೈಗೆ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ಟೊಮೊಟೊ ಈರುಳ್ಳಿ ಎರಡನ್ನೂ ಹಾಕ್ಕೊಳ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಹಸಿ ಕಡಲೆಕಾಯಿನ ಎಡ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, 1 ಲೋಟದಷ್ಟ. ಇದನ್ನು ಈ ಪಾತ್ರೆ ಒಳಗೆ ಹಾಕ್ತೀನಿ. ಇವಾಗ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ, ನೀರು ಹಾಕಿ. ಇದು ಒಂದು ಸೈಡ್ ಡಿಶ್ ಆಗಿ ನೆಂಚ್ಕೊಳಕ್ಕೆ. ನೋಡಿ, ಎರಡಕ್ಕೂ ಇದಕ್ಕೆ ಉಪ್ಪಿನ ಪುಡಿ ಹಾಕಿದ್ದೀನಿ. ಇದಕ್ಕೆ ಹಾಕ್ಕೋತೀನಿ ಮೊಸರು ಬಜ್ಜಿಗೆ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಇದು ಕಡಲೆಕಾಯಿ ಬೇಯಿಸುವಾಗಲೇ ಉಪ್ಪಿನ ಪುಡಿ ಹಾಕಿರ್ತೀನಿ. ಇದಕ್ಕೆ ಮೊಸರು ಹಾಕೋಣ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಬೇಕಾದವರು ಹಾಕೋಬೋದು. ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕಲಿಸ್ತೀನಿ. ಇದನ್ನು ಹಾಗೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಈ ರೀತಿ ಮೊಸರು ಹಾಕ್ಬಿಟ್ಟು ಸರ್ವ್ ಮಾಡಿಕೊಡೋದು. ಇದು ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ತುರಿ ಬಿದ್ದಿರುತ್ತಲ್ವ, ಸಪ್ಪೆ ಆದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಸರಿಯಾಗಿದೆ, ನನಗೆ ಹಾಕ್ಕೊಂಡಿಲ್ಲ. ಈ ರೀತಿ ಮಧ್ಯಾಹ್ನದ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳಿ. ಕಡಲೆಕಾಯಿ ಎಡೆದು ಬಿಟ್ಟು ಮಾಡಿರೋದು, ಕಡಲೆಕಾಯಿ ಬೀಜದಿಂದ. ಇದು ಬೇಕಿದ್ದರೆ ಸೌತೆಕಾಯಿ ಹಾಕೋಬೋದು. ನಾನು ಬರೀ ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ. ಮೊಸರು ಬಜ್ಜಿ ನೋಡಿ, ಈ ರೀತಿ ಸರ್ವ್ ಮಾಡಿ ಕೊಡೋದು. ನಾನು ವಾಂಗಿಬಾತ್ ಜೊತೆ ಮಾಡಿದ್ದೀನಿ ನೆಂಚ್ಕೊಳ್ಳೋಕ್ಕೆ. ಇವೆರಡೂ ಕೋಸಂಬರಿ ತೋರಿಸಿಲ್ಲ, ಹಪ್ಪಳ. ಈ ರೀತಿ ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ 1/4 kg ಅಷ್ಟು. ಇದನ್ನು ಕಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ. ಮೊದಲಿಗೆ ಇದನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಈ ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಎರಡನ್ನೂ ಇದನ್ನು ತೊಳ್ಕೊಂಡಿದ್ದೀನಿ. ಇದನ್ನು ಎರಡನ್ನೂ ಕಟ್ ಮಾಡ್ಕೊಳ್ತೀನಿ. ಒರೆಸ್ಬಿಟ್ಟು ಕಟ್ ಮಾಡ್ತೀನಿ. ಇದೊಂಥರ ಉಪ್ಪಿನಕಾಯಿ, ನಿಂಬೆಹಣ್ಣು, ಮೆಣಸಿನ್ಕಾಯ್ದು, ನೆಲ್ಲಿಕಾಯ್ದು ಒಂಥರ ಉಪ್ಪಿನಕಾಯಿ. 2 ಥರ ಉಪ್ಪಿನಕಾಯಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ನೆಲ್ಲಿಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತೀನಿ, ನಿಂಬೆಹಣ್ಣು ರಸನ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ, ಇದು ಜಾಮ್ ಬಾಟಲ್ ಇರುತ್ತವಲ್ಲ, ಆ ಬಾಟಲ್ಗೆ ಹಾಕಿ ಒಂದು 3-4 ದಿನ ಬಿಡ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ. ಇಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಅಷ್ಟೇ, ಒಂದು 3 ದಿನ ಮಿಕ್ಸ್ ಮಾಡ್ತೀನಿ. ಒಂದು 3 ದಿನ ಉಪ್ಪಲ್ಲಿ ನೆನೆಯಲಿ ಎರಡೂ. ಇಲ್ಲಿ ಸಾಸಿವೆ ಮತ್ತು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಹುರ್ಕೊಳ್ತೀನಿ ಘಮ ಬರೋ ತನಕ. ಇಲ್ಲಿ ಒಂದು ಪ್ಲೇಟಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ.
ನಿಮ್ಮ ಮನೇಲಿ ನೀವು ಎಷ್ಟು ಹಾಕ್ತೀರಾ ಉಪ್ಪಿನಕಾಯಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಾರ ನೋಡಿಕೊಂಡು ನಿಮಗೆ ಅದರದ್ದು ಖಾರ ಜಾಸ್ತಿ ನಾವು ಗಷ್ಟ ಅಂತೀವಿ, ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ತೊಗೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ಇರಬೇಕು ನಮಗೆ ಉಪ್ಪಿನಕಾಯಿ ಮೇಲೆ ನೆಂಚ್ಕೊಂಡು ತಿನ್ನೋಕ್ಕೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. 2 ಉಪ್ಪಿನಕಾಯಿಗೂ ಆಗಬೇಕಲ್ಲ, ನೆಲ್ಲಿಕಾಯಿ ಮತ್ತು ನಿಂಬೆಕಾಯಿ ಮೆಣಸಿನ್ಕಾಯಿಗೆ, ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಹುರಿದ್ಬಿಟ್ಟು ಸಪ್ರೇಟ್ ಪುಡಿ ಮಾಡ್ಕೊಳ್ತೀನಿ. ಇದನ್ನು ಪುಡಿ ಮಾಡ್ಕೊಳ್ತೀನಿ. ಇದು ಹುರಿಯಂಗಿಲ್ಲ, ಹಸಿದೆ ಪುಡಿ ಮಾಡಬೇಕು. ಉಪ್ಪಿನಕಾಯಿಗೆ ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ, ಸಾಸಿವೆ ಮೆಂತ್ಯನೂ ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಈ ಪಾತ್ರೆಗೆ ಹಾಕ್ಕೊಬಿಡ್ತೀನಿ ನೆಲ್ಲಿಕಾಯಿ ಉಪ್ಪಿನಕಾಯಿಗೆ. ಆಮೇಲೆ ನಿಂಬೆಕಾಯಿ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೀನಿ. ಸ್ವಲ್ಪ ಅರ್ಧದಷ್ಟು ಖಾರ ತೆಕ್ಕೊಬಿಡ್ತೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಸಾಸಿವೆ ಮೆಂತ್ಯ ಸೋಂಪು ಮಾತ್ರ ಹಾಕ್ತೀನಿ. ಇದು ನೆಲ್ಲಿಕಾಯಿಗೆ ಮಾತ್ರ ಒಗ್ಗರಣೆ ಮಾಡ್ಕೊತೀನಿ. ಇದು ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ನೋಡಿ, ಇದು ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಮೆಣಸಿನ್ಕಾಯಿ ರುಬ್ಬಿಟ್ಟು ತಿಕ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಇವಾಗ ನೆಲ್ಲಿಕಾಯಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಅದು ಎಣ್ಣೆದು ಒಗ್ಗರಣೆ ಮಾಡಿದ್ದೀನಲ್ಲ ಅದನ್ನು ಹಾಕಬೇಕು. ಇವಾಗ ಒಗ್ಗರಣೆದು ಹಾಕಿದ್ದೀನಿ, ಎಲ್ಲ ಆರಿದ ಮೇಲೆ ಹಾಕಬೇಕು ಒಗ್ಗರಣೆ ಮಾಡಿರೋದು, ಸಾಸಿವೆ ಮೆಂತ್ಯ ಮತ್ತು ಸೋಂಪು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡಬ್ಬಿಗೆ ಎತ್ತಿಕೊಂಡ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಿಗೋ ಅಥವಾ ಪಿಂಗಾಣಿ ಬಾಟ್ಲಿಗೋ ಎತ್ತಿ ಇಟ್ಕೊಳ್ಳೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ಊಟದ ಜೊತೆ ನೆಂಚ್ಕೊಂಡು ತಿನ್ನೋದು. ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ನಿಂಬೆಕಾಯಿದು ಖಾರ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ. ಇದಕ್ಕೆ ಇವಾಗ ನೆನೆಸಿದ್ದೀವಲ್ಲ 3-4 ದಿವಸದಿಂದ, ಅದನ್ನು ಹಾಕ್ತೀನಿ. ಇದಕ್ಕೆ ಒಗ್ಗರಣೆ ಬೇಡ. ಇದು ಅರಿಶಿನದ ಪುಡಿ ಹಾಕಿಬಿಟ್ಟು ಇದನ್ನು ಎಲ್ಲ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ. ಉಪ್ಪು ನೋಡ್ಕೊಳ್ಳಿ 2 ಉಪ್ಪಿನಕಾಯಿಗೂ. ಅಕಸ್ಮಾತ್ ಸಪ್ಪೆ ಇದ್ದರೆ ಮೇಲೆ ಉಪ್ಪು ಹಾಕೋಬೋದು. ನಮಗೆ ಈ ರೀತಿ ಗಷ್ಟ ಜಾಸ್ತಿ ಇರಬೇಕು, ಅಂದರೆ ಗಷ್ಟ ಅಂದರೆ ಖಾರ. ಇದಕ್ಕೇನು ಒಗ್ಗರಣೆ ಬೇಡ. ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಉಪ್ಪಿನಕಾಯಿಗಳನ್ನ. ಫ್ರಿಜ್ಜಲ್ಲಿ ಇಟ್ಕೋಬೇಕು 2 ಉಪ್ಪಿನಕಾಯಿನೂ. ನೋಡಿ, ಈ ರೀತಿ ಗಾಜಿನ ಬಾಟ್ಲಿಗೆ ತುಂಬಿಕೊಂಡು ಎತ್ತಿಟ್ಕೊಳ್ಳೋದು. ಗಷ್ಟ ಜಾಸ್ತಿ ಇದೆ ಅಂದರೆ, ಗಷ್ಟ ಅಂದರೆ ಖಾರ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನೋಡಿ, ಅರ್ಧ ಗಂಟೆಗೆ ಉಪ್ಕೊಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕಷ್ಟ ಅನಿಸುತ್ತೆ ಮಾಡೋದು ಸ್ಟಾರ್ಟಿಂಗು. ಇದರಷ್ಟು ಸುಲಭ ಮಾಡೋದು ಬೇರೆ ಯಾವ ಸ್ವೀಟೂ ಇಲ್ಲ, ಬಹು ಬೇಗನೆ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.